ಎಲ್ಲರಿಗೂ ನಿಮಗೆ ಗುಡ್ ಮಾರ್ನಿಂಗ್. ಇವತ್ತು ನಾವೊಂದು ದತ್ತಾಂಶಗಳ ನಿರ್ವಹಣೆ ಈ ಒಂದು ಪಾಠದಲ್ಲಿ ನಾವು ಪೈ ನಕ್ಷೆಯನ್ನು ಯಾವ ರೀತಿ ರಚನೆ ಮಾಡೋದು ಅಂತ ನೋಡೋಣ. ಪೈ ನಕ್ಷೆಯ ರಚನೆಯಿಂದ ನೋಡೋಣ. ಎಲ್ಲರೂ ನೀವು ಇನ್ಸ್ಟ್ರೂಮೆಂಟ್ಸ್ ಬಾಕ್ಸ್ ತಂದಿರಲ್ಲ, ಜಾಮೆಟ್ರಿ ಬಾಕ್ಸ್ ತಂದಿರಲ್ಲ ನೋಡಿ. ಈ ಒಂದು ಪಾಠಕ್ಕೆ ಪೈ ನಕ್ಷೆಯನ್ನು ರಚಿಸುವುದಕ್ಕೆ ಉಪಯೋಗಿಸ್ತಕ್ಕಂಥ ಉಪಕರಣಗಳೇನಪ್ಪ ಅಂದರೆ ನಾವು ಕೈವಾರ, ಕೋನಮಾಪಕ, ಸ್ಕೇಲ್ ಮತ್ತು ಪೆನ್ಸಿಲ್ ಇಂಥ ಇನ್ನೇನು ಗೊತ್ತಾ ನಮಗೆ ರಬ್ಬರ್ ಅದೆಲ್ಲ ಇರೋದೆಲ್ಲ ಉಪಯೋಗಿಸ್ತೀವಿ. ಇವೆಲ್ಲ ಬೇಕಾಗುತ್ತೆ. ಈಗ ಪೈ ನಕ್ಷೆಯನ್ನು ರಚನೆ ಮಾಡೋದಂತೆ ಎಲ್ಲರೂ ಹೇಳಿರಬೇಕು. ಪೈ ನಕ್ಷೆಗಳನ್ನು ಬರೆಯುವುದು. ಪೈ ನಕ್ಷೆಗಳನ್ನು ಬರೆಯುವುದು. ಪೈ ನಕ್ಷೆಗಳನ್ನು ಬರೆಯುವುದು. ನೋಡಿ, ಇಲ್ಲೊಂದು ಲೆಕ್ಕ ಕೊಟ್ಟಿದ್ದಾರೆ. ಒಂದು ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಫ್ಲೇವರ್ಗಳು ಯಾವುವು ಎಂಬ ಶೇಕಡವಾರು ಮಾಹಿತಿ ಇದೆ. ಸ್ವಾದ ಮತ್ತು ಈ ಪರಿಮಳಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಶೇಕಡ ಸಂಖ್ಯೆ. ಇದರಲ್ಲಿ ಸ್ವಾದದಲ್ಲಿ ಚಾಕ್ಲೇಟ್ ಇದೆ, ವೆನಿಲಾ, ಇತರೆ. ಚಾಕ್ಲೇಟ್ ಶೇಕಡ 50 ಭಾಗ, ವೆನಿಲಾ ಶೇಕಡ 25 ಭಾಗ, ಇತರೆ ಶೇಕಡ 25 ಭಾಗ. ಈ ಮಾಹಿತಿಯನ್ನು ಪೈ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಬೇಕು ನಾವು. ಮೊದಲಿಗೆ ಲೆಕ್ಕವನ್ನು ಬರೆದುಕೊಳ್ಳಿ. ಒಂದು ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಫ್ಲೇವರ್ಗಳು. ಫ್ಲೇವರ್ ಅಂದರೆ ಸ್ವಾದ ಅಂತ ಅರ್ಥ. ಫ್ಲೇವರ್ಗಳು ಐಸ್ ಕ್ರೀಮ್ ಫ್ಲೇವರ್ಗಳು ಯಾವುವು ಎಂಬ ಶೇಕಡವಾರು ಮಾಹಿತಿ ಇಲ್ಲಿದೆ. ಶೇಕಡವಾರು ಮಾಹಿತಿ ಇಲ್ಲಿದೆ. ಇದಕ್ಕೆ ನಾವು ಒಂದು ಟೇಬಲ್ ಅನ್ನು ಹಾಕಬೇಕಾಗುತ್ತೆ. ಇಲ್ಲೇನು ಮಾಡಿದರೆ ಸ್ವಾದ ಮತ್ತು ಈ ಪರಿಮಳಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ. ನೀವು ನನ್ನ ಜೊತೆ ಬರೀ ಸ್ವಾದ, ಈ ಫ್ಲೇವರ್ಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಸಂಖ್ಯೆ. ಈ ಪರಿಮಾಣಗಳನ್ನು ಇಷ್ಟಪಡುವ ವಿದ್ಯಾರ್ಥಿಗಳ ಶೇಕಡ ಸಂಖ್ಯೆ. ಈ ಪರಿಮಾಣಗಳನ್ನು ಇಷ್ಟಪಡುವ ಶೇಕಡ ವಿದ್ಯಾರ್ಥಿಗಳ ಸಂಖ್ಯೆ. ಈ ಫ್ಲೇವರ್ಗಳು ಯಾವ್ಯಾವ ಅಂತ ನೋಡೋಣ. ಮೊದಲನೇದು ಚಾಕ್ಲೇಟ್, ಆಮೇಲೆ ವೆನಿಲಾ, ಆಮೇಲೆ ಇತರೆ. ಚಾಕ್ಲೇಟ್,
ನಂತರ ವೆನಿಲಾ, ಆಮೇಲೆ ಇತರೆ ಅಂದರೆ ಯಾವಾಗ ಇರುತ್ತೆ, ಇನ್ನು ಬೇರೆ ಬೇರೆ ಇರುತ್ತೆ. ಸ್ಟ್ರಾಬೆರಿ, ಸ್ಕಾಚ್, ಬಟರ್ ಸ್ಕಾಚ್, ಈ ಥರದ್ದೆಲ್ಲ ಇರುತ್ತೆ ಅಲ್ಲ. ಪೈನಾಪಲ್, ನೀವು ನೀಟಾಗಿ ಬರ್ಕೊಳ್ಳಿ, ಬಾಕ್ಸ್ ಹಾಕಿ. ಇವು ಈಗ ಶೇಕಡ ಎಷ್ಟು ಪ್ರಮಾಣದಲ್ಲಿ ಅನ್ನೋದನ್ನು ನೋಡೋಣ. ಚಾಕ್ಲೇಟ್ ಶೇಕಡ 50, ಉಳಿದವೆರಡು ಶೇಕಡ 25. ಇದಿಷ್ಟು ಅಷ್ಟೇ. ಇದಕ್ಕೆ ನಾವು ಒಂದು ಪೈ ನಕ್ಷೆಯನ್ನು, ಈ ಮಾಹಿತಿಯನ್ನು ಪೈ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಿ. ಈ ಮಾಹಿತಿಯನ್ನು ಪೈ ನಕ್ಷೆ ರೂಪದಲ್ಲಿ ಪ್ರತಿನಿಧಿಸಿ. ಇದಕ್ಕೂ ಕೂಡ ನಾವು ಒಂದು ಕೋಷ್ಟಕವನ್ನು ರಚಿಸಬೇಕಾಗುತ್ತೆ. ಪರಿಹಾರ ಆಯ್ತಾ? ಇದು ಬೇಗ 360 ಡಿಗ್ರಿ ಒಂದು ವೃತ್ತ ಕೇಂದ್ರದಲ್ಲಿರುವ ಕೋನ, ಮಕ್ಕಳು ಒಂದು ವೃತ್ತ ಕೇಂದ್ರದಲ್ಲಿರುವ ಕೋನ 360 ಡಿಗ್ರಿ ಅಂತ ನಮಗೆಲ್ಲರಿಗೂ ಗೊತ್ತಿದೆ. ಒಂದು ವೃತ್ತ ಕೇಂದ್ರದಲ್ಲಿರುವ ಕೋನ 360 ಡಿಗ್ರಿ. ಪ್ರತಿ ಖಂಡದ ಕೇಂದ್ರೀಯ ಕೋನ ಇದರ ಒಂದು ಭಾಗವಾಗಿರುತ್ತದೆ. ಪ್ರತಿ ಖಂಡದ ಕೇಂದ್ರೀಯ ಕೋನ ಪ್ರತಿ ಖಂಡದ ಕೇಂದ್ರೀಯ ಕೋನ ಇದರ ಒಂದು ಭಾಗವಾಗಿರುತ್ತದೆ. ಒಂದು ವೃತ್ತ ಕೇಂದ್ರದಲ್ಲಿರುವ ಕೋನ 360 ಡಿಗ್ರಿ. ಪ್ರತಿ ಖಂಡದ ಕೇಂದ್ರೀಯ ಕೋನ ಇದರ ಒಂದು ಭಾಗವಾಗಿರುತ್ತದೆ. ಈ ಖಂಡದ ಕೋನವನ್ನು ಕಂಡುಹಿಡಿಯಲು ಒಂದು ಕೋಷ್ಟಕವನ್ನು ರಚಿಸೋಣ. ರಚಿಸೋಣ.
ಈಗ ಇದಕ್ಕೊಂದು ಕೋಷ್ಟಕವನ್ನು ನಾವು ರಚಿಸೋಣ. ಇದಕ್ಕೆ 4 ಕಾಲಂಗಳು ಬರುತ್ತೆ. ಮೊದಲನೇ ಕಾಲಂ ಸ್ವಾದ, ಇಷ್ಟಪಡುವ ವಿದ್ಯಾರ್ಥಿಗಳು, ಭಾಗರಾಶಿಯಾಗಿ 366ರ ಭಾಗ. ಮೊದಲನೇದಾಗಿ ಸ್ವಾದ ಕೋಷ್ಟಕ ರಚಿಸಿಬಿಡೋಣ. ಮೊದಲನೇದು ಸ್ವಾದ. ಸ್ವಾದದಲ್ಲಿ ನಮಗೆ ಚಾಕ್ಲೇಟ್, ವೆನಿಲಾ, ಇತರೆ. ಚಾಕ್ಲೇಟ್, ವೆನಿಲಾ, ನೆಕ್ಸ್ಟ್ ಇತರೆ. ಈಗ ನಾವು ಇಷ್ಟಪಡುವ ವಿದ್ಯಾರ್ಥಿಗಳು ಪ್ರತಿಶತ ಎಷ್ಟು ಅಂತ. ಇಷ್ಟಪಡುವ ವಿದ್ಯಾರ್ಥಿಗಳು ಪ್ರತಿಶತ ಅಂದರೆ 100ಕ್ಕೆ ಎಷ್ಟು ಅಂತ. ಮೂರನೇ ಕಾಲಂ ಬಂದ್ಬಿಟ್ಟು ಈಗ ಭಾಗರಾಶಿಯಾಗಿ ನೋಡಿ, ಇಲ್ಲಿ ಬಂದಿದ್ದು ಬರ್ಕೊಂಡ್ಬಿಡೋಣ. ಚಾಕ್ಲೇಟ್ ಎಷ್ಟು? 50%. ಚಾಕ್ಲೇಟ್ 50%. ಚಾಕ್ಲೇಟ್ ಬಂದ್ಬಿಟ್ಟು 50%. ವೆನಿಲಾ ಬಂದ್ಬಿಟ್ಟು 25%. ಇತರೆ ಬಂದ್ಬಿಟ್ಟು ಕೂಡ ಅದು 25%. ಸ್ವಾದ, ಚಾಕ್ಲೇಟ್, ವೆನಿಲಾ ಇತರೆ ಇಷ್ಟಪಡುವ ವಿದ್ಯಾರ್ಥಿಗಳು ಪ್ರತಿಶತ ಅಂದರೆ 50% ಚಾಕ್ಲೇಟ್, 25% ವೆನಿಲಾ, ಇತರೆ 25%. ಅದಾದ್ಮೇಲೆ ಇದರ ಭಾಗರಾಶಿಯಾಗಿ ಎಷ್ಟು ಬರುತ್ತೆ ಅಂತ. ಇದರ ಭಾಗರಾಶಿಯಾಗಿ ಎಷ್ಟು ಬರುತ್ತೆ. ನಂತರ ಇದರ ಪೂರ್ಣ ಕೋನ 360ರ ಭಾಗ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳೋಣ. 360ರ ಭಾಗ 360ರ ಭಾಗ ಈ ಕೋಷ್ಟಕವನ್ನು ಎಲ್ಲರೂ ಬೇಗ ಬರ್ಕೋಬೇಕು. ಬೇಗ ನೋಡಿ. ಈಗ ಇದರ ಭಾಗರಾಶಿಯಾಗಿ ಅಂತ ಹೇಳಿದ್ರೆ ಏನು? ಸ್ವಾದ, ಚಾಕ್ಲೇಟ್ ಇಷ್ಟಪಡುವ ವಿದ್ಯಾರ್ಥಿಗಳು ಪ್ರತಿಶತ 50%. 50% ಅಂದ್ರೆ ಎಷ್ಟು? ಅಂದ್ರೆ ಎಷ್ಟು? ಅಂದ್ರೆ ಎಷ್ಟಪ್ಪ? 100. ವೆರಿ ಗುಡ್. ಅಂದ್ರೆ 100.
ಹೌದಾ? ಶೇಕಡ 100 ಅಂದರೆ 50/100 ಅಂತ ಅರ್ಥ. ನೋಡಿ, ಇದನ್ನೀಗ ಸರಳ ಪ್ರಕರಣ 0 ಕ್ಯಾನ್ಸಲ್ ಆಯಿತು. 5 1 5 2 ಇವತ್ತಿದ್ದೆಷ್ಟು 1/2, 2ರಲ್ಲಿ 1 ಭಾಗ ಅಂತ ಅರ್ಥ. ಈಗ ವೆನಿಲಾ ಶೇಕಡ 25, ಶೇಕಡ 25 25/100 ಶೇಕಡ ಅಂದರೆ ನೋಡ್ರಿ ಎಷ್ಟಿಂದ ಇದನ್ನ ನೇರವಾಗಿ ಮಾಡೋಣ. ನೋಡ್ರಿ 25 1 25, 25 4 100 ಹೌದಾನೆ? 25 1 25 4 100 ಅಲ್ಲ? 1/4. ನೆಕ್ಸ್ಟ್ ಇತರೆ ಎಷ್ಟಿದೆ? ಅದು ಶೇಕಡ 25 ಇದೆ. 25/100 ಇಸ್ ಈಕ್ವಲ್ ಟು 25 ಅಂದರೆ 25 ಆಗಿದೆ 1/4. ಇಷ್ಟಾಗಿದೆ. ಇದನ್ನು ಬರ್ಕೊಳ್ಳಿ. ಇದರ 360ರ ಭಾಗ, 360ರ ಭಾಗ ಅಂದರೆ ಅರ್ಧ ಇಂಟು 360 ಇಸ್ ಈಕ್ವಲ್ ಟು ಎಷ್ಟಾಗುತ್ತೆ ನೋಡ್ರಿ. ಈ ಕಡೆ ನೋಡಲ್ಲ, 2 1 2 1 1 16 2 8 16 0 ಎಷ್ಟು 180 ಡಿಗ್ರಿ. ಇದೆಷ್ಟು ಬಂದಿದ್ದು? 180 ಡಿಗ್ರಿ. ನಂತರ 4ನೇ ಒಂದರ 360ರ ಭಾಗ ಎಷ್ಟಾಗುತ್ತೆ ನೋಡ್ರಿ. 4 1 4 4 9 36 0ಗೆ 0 ಎಷ್ಟು 90 ಡಿಗ್ರಿ. 90 ಡಿಗ್ರಿ. ಈಗ ಅದೇ ರೀತಿ 4ನೇ ಒಂದರ 360 ಡಿಗ್ರಿ ಎಷ್ಟಾಗುತ್ತೆ? 360 ಡಿಗ್ರಿ ನೋಡ್ರಿ. ಇದು ಸೇಮ್ ಒಂದೇ ಆಗಿರೋದ್ರಿಂದ ಇದು 4 1 4 4 9 36 0 90 ಡಿಗ್ರಿ. ಸರಿನಾ? ನೀವು ನಿಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಇದ್ದ ಕೈವಾರ, ಕೋನಮಾಪಕ, ಸ್ಕೇಲ್ ಇವೆಲ್ಲವೂ ರೆಡಿ ಮಾಡ್ಕೊಳ್ರಿ. ನಾನು ರೆಡಿ ಮಾಡ್ತೀನಿ ನೋಡ್ರಿ. ಶುರು ಮಾಡಿ. ಈಗ ಒಂದು ಅಳತೆಯ ನಿಮ್ಮಿದ್ರಲ್ಲಿ ಒಂದು 4 ಸೆಂಟಿಮೀಟರ್ ಅಥವಾ 3 ಸೆಂಟಿಮೀಟರ್ 4 ಸೆಂಟಿಮೀಟರ್ ನೋಡ್ರಿ. 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚಿಸೋಣ. 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತವನ್ನು ರಚಿಸೋಣ ನೋಡ್ರಿ. ಇಲ್ಲಿ ನಾನು ರಚಿಸಿರ್ತೀನಿ. ಒಂದು ಪಾಯಿಂಟ್ ಮಾಡ್ಕೊಳ್ರಿ. ತ್ರಿಜ್ಯ ನಿಮ್ಮಿದ್ರಲ್ಲಿ 4 ಸೆಂಟಿಮೀಟರ್ ತಗೊಳ್ರಿ. 4 ಸೆಂಟಿಮೀಟರ್ ತಗೊಂಡು ಒಂದು ವೃತ್ತವನ್ನು ರಚಿಸೋಣ ನೋಡ್ರಿ. ನೀವು ಮಾಡ್ತಾ ಬರ್ರಿ ನನ್ನ ಜೊತೆಗೆ. 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ. ಈ ರೀತಿ ಎಲ್ಲರೂ ಒಂದು ವೃತ್ತವನ್ನು ಹಾಕೋಣ. 4 ಸೆಂಟಿಮೀಟರ್ ತ್ರಿಜ್ಯದ ಒಂದು ವೃತ್ತ ರಚಿಸ್ಕೊಳ್ಬೇಕ. ರಚಿಸಿ ಫಸ್ಟ್. ಈಗ ನೋಡ್ರೆ ಒಂದು ತ್ರಿಜ್ಯವನ್ನು ಎಳೆಯೋಣ. ಪರಿಧಿಯ ಮೇಲೆ ಯಾವುದಾದ್ರೂ ಒಂದು ಬಿಂದುವನ್ನು ಗುರುತಿಸ್ಬಿಟ್ಟು ಒಂದು ತ್ರಿಜ್ಯವನ್ನು ಇಲ್ಲಿ ನಾನು ಗುರುತಿಸ್ತೇನೆ. ಇಲ್ಲಿ ಗುರುತಿಸ್ಬಿಟ್ಟು ಒಂದು ತ್ರಿಜ್ಯವನ್ನು ಎಳಿತೀನಿ. ಒಂದು ತ್ರಿಜ್ಯವನ್ನು
ಬರ್ಕೊಳ್ತೀನಿ. ಈಗ ಮೊದಲನೇ ನೋಡಿ, ಚಾಕ್ಲೇಟ್ ಇದೆ. ಈ ಕಡೆ ನೋಡ್ರಿಲ್ಲ, ನೋಡ್ಬೇಕಿಲ್ಲ, ಇಲ್ಲಿ ಕಡೆಗೆ ನೋಡ್ರಿಲ್ಲ. ಚಾಕ್ಲೇಟ್ ಎಷ್ಟಿದೆ? 50%. ಅಂದ್ರೆ ಇದರ ಭಾಗರಾಶಿಯಾಗಿ ಅರ್ಧ ಇದೆ, 1/2. ಅಂದ್ರೆ 366 ಭಾಗ ಎಷ್ಟಿದೆ? 180 ಡಿಗ್ರಿ ಇದೆ. ಈ ಕಡೆ ನೋಡ್ಬೇಕು ಹುಷಾರ್, 180 ಡಿಗ್ರಿ ಇದೆ. ಈಗ ನಾವು 180 ಡಿಗ್ರಿಯನ್ನ ಇಲ್ಲಿ ಗುರುತಿಸ್ಬೇಕು. ಹೇಗೆ ನೋಡ್ರಿ, ಈ ಕೋನ ಮಾಪಕ ತಗೋಬೇಕು. ನೀವು ಯಾರು ನೋಡ್ರಿ, ಈ ಕಡೆ ಯಾರು ಮಾಡೋದು, ಕೋನ ಮಾಪಕವನ್ನು ಎಲ್ಲರೂ ತಗೊಳ್ರಿ. ಈ ತರ ಕೋನ ಮಾಪಕ ಐತಲ್ಲ, ಇದನ್ನ ತಗೊಳ್ರಿ. ಬೇಗ ಈ ಕಡೆ ನೋಡ್ಬೇಕು. ಈ ಕೋನ ಮಾಪಕ ತಗೊಂಡು ನಾವೇನ್ ಮಾಡ್ಬೇಕು ನೋಡ್ರಿ, ಈ ಮಧ್ಯದ ಭಾಗ ಮತ್ತೆ ಇಲ್ಲೊಂದು ಲೈನ್ ಇದೆ, ಈ ಲೈನ್ ಅನ್ನ ಗಮನಿಸ್ಬೇಕು. ನೋಡ್ರಿ, ಈ ಚುಕ್ಕೆ ಇಟ್ಟಿದ್ದೀನಲ್ಲ ಇಲ್ಲಿ, ಈ ಮಧ್ಯದ ಭಾಗ ಸರಿಯಾಗಿ ಇದ್ರ ಮೇಲೆ ಇರ್ಬೇಕು. ಆಮೇಲೆ ಈ ಗೆರೆ ಇದೆಯಲ್ಲ, 0 ಗೆರೆ ಈ ತ್ರಿಜ್ಯದ ಮೇಲೆ ಇರಬೇಕು. ನೋಡ್ರಿ, ಇದೆಲ್ಲ ಮಧ್ಯದ ಭಾಗ ಏನಿದೆ, ಈ ಗೆರೆ ಇದ್ರ ಮೇಲಿದೆ. 180 ಡಿಗ್ರಿಯನ್ನ ಗುರುತಿಸ್ಬೇಕು. ನಾನು ಇಲ್ಲಿ ತಗೊಂಡಿರೋದ್ರಿಂದ ಈ ಕಡೆಯಿಂದ ಬರ್ತೀನಿ. ಈ ಕಡೆಯಿಂದ 0 ನೋಡ್ರಿ, ಹೀಗೆ 90, 90, 100, 110, 120, 130, 140, 150, 160, 170, 180. ಇಲ್ಲಿಗೆ ಬಂತಲ್ಲ 180 ಡಿಗ್ರಿ ಇಲ್ಲಿಗೆ ಬಂದಿದೆ. ಸರಿನಾ? ಈ 180 ಡಿಗ್ರಿಯನ್ನು ನೀವು ಗುರುತಿಸ್ಕೊಳ್ರಿ, ಕರೆಕ್ಟ್ ಆಗಿ ಇಟ್ಕೊಳ್ಳಿ. ಈ 180 ಡಿಗ್ರಿ ಗುರುತಿಸಿದ್ರಲ್ಲ, ಇದನ್ನ ಸರಿಯಾಗಿ ಸ್ಕೇಲ್ ತಗೊಂಡು ಒಂದು ಗೆರೆಯನ್ನು ಹೇಳಿರಿ. ಈಗ ನಂತರ ಈ ಕಡೆ ನೋಡ್ಬೇಕು, ಎಲ್ಲರೂ ಈ ಕಡೆ ನೋಡ್ರೆ. ಈಗ ಏನಿದೆ, ವೆನಿಲಾ 25% ಭಾಗ ಇದೆ. 25 ಭಾಗ ಅಂದ್ರೆ 4ರಲ್ಲಿ 1 ಭಾಗ. ಅಂದ್ರೆ ಇದನ್ನ 360 ಡಿಗ್ರಿಗೆ ಭಾಗಕ್ಕೆ ಹೋಲಿಸಿದಾಗ 90 ಡಿಗ್ರಿ ಬಂದಿದೆ. ಈಗ 90 ಡಿಗ್ರಿಯನ್ನ ನಾವು ಗುರುತಿಸಬೇಕು. ಏನ್ ಮಾಡೋದು ನೋಡ್ರಿ, ಮತ್ತೆ ಎಲ್ಲರಲ್ಲಿ ಕೋನ ಮಾಪಕವನ್ನು ತಗೊಳ್ತೀರಾ? ನಾವು ಮಾಡೋದನ್ನ ಮೊದಲು ಗಮನಿಸ್ಬೇಕು. ಇದು 90 ಡಿಗ್ರಿ ಆಗಿರೋದ್ರಿಂದ ಕರೆಕ್ಟ್ ಆಗಿ ನೋಡ್ಕೋಬೇಕು. ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನೋಡ್ರಿ, ಈಗ ಏನ್ ಮಾಡ್ಬೇಕು, ಈ ತರ ಇಟ್ಕೋಬೇಕು. ನೋಡ್ರಿ, ಇಲ್ಲಿ ಕರೆಕ್ಟ್ ಮಧ್ಯಭಾಗ ಈ ಬಿಂದುವಿನ ಮೇಲೆ ಇರಬೇಕು. ನೋಡ್ರಿ, ಇಲ್ಲಿ ಇದೆ, ಸರಿನಾ? 90 ಡಿಗ್ರಿ ಬಂದಿದೆ ಅಲ್ವಾ? ನೋಡ್ರಿ, ಇಲ್ಲಿ ಹತ್ತಿದೆ ಅಲ್ಲ, 0 ಇಂದ 10, 20, 30, 40, 50, 60, 70, 80, 90 ಇಲ್ಲಿಗೆ ಬಂದಿದೆ. ಹೌದಾ? ನೀವು 90 ಡಿಗ್ರಿಯನ್ನ ಈಗ ಕೋನ ಮಾಪಕದಿಂದ ಗುರುತಿಸಿ. ನೋಡ್ರಿ, ಈ 90 ಡಿಗ್ರಿಯನ್ನು ಗುರುತಿಸಿದೀವಲ್ಲ, ಇದನ್ನ ಮತ್ತೆ ಸ್ಕೇಲ್ ತಗೊಂಡು ಸರಿಯಾಗಿ ಸೇರಿಸಿ. 90 ಡಿಗ್ರಿಯನ್ನ ಸ್ಕೇಲ್ ತಗೊಂಡು ಸರಿಯಾಗಿ ಸೇರಿಸಿ. ಇದು ನಮಗೆ ಗೊತ್ತಿದೆ, ಇದು 180 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ನೋಡ್ರಿ, ಒಂದು ವೃತ್ತದ ಪೂರ್ಣ ಕೋನ 360 ಡಿಗ್ರಿ ಇರುತ್ತೆ. 360 ಡಿಗ್ರಿಯಲ್ಲಿ 180 ಕಳೆದ್ರೆ ಎಷ್ಟು ಉಳಿತು? 0. 16ರಲ್ಲಿ 8 ಕಳೆದ್ರೆ 8, ಇನ್ನು 2ರ ಬಂದು ಹೋದ್ರೆ 1. ಇದಿಷ್ಟು 180 ಉಳಿತು. ಅದರಲ್ಲಿ 90 ಕಳೆದಿ, 0ಗೆ 0, 18ರ 9 ಹೋದ್ರೆ 9. ಅಂದ್ರೆ ಇದು ಕೂಡ 90 ಡಿಗ್ರಿ ಇರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ, ಇದು ಕೂಡ 90 ಡಿಗ್ರಿ. ಈಗ ಇದನ್ನ ನಾವು ಬರೆದುಬಿಟ್ಟು ಸರಿಯಾಗಿ ವಿವರಿಸೋಣ. ನೋಡ್ರಿ, ಇದಿಷ್ಟು ಚಾಕ್ಲೇಟ್ 50%. ಇದಿಷ್ಟು ಚಾಕ್ಲೇಟ್, ಇದಿಷ್ಟು ಭಾಗ ಚಾಕ್ಲೇಟ್. ಇದಿಷ್ಟು ಚಾಕ್ಲೇಟ್, ಇದಿಷ್ಟು 50 ಭಾಗ ಇದೆ. ಏನಿದು? ಚಾಕ್ಲೇಟ್. ಐವತ್ತು ಭಾಗ, 50% ಭಾಗ. ಅದಾದ್ಮೇಲೆ ನೆಕ್ಸ್ಟ್ ವೆನಿಲಾ ಇದೆ,
25 ಭಾಗ, ವೆನಿಲಾ 25 ಭಾಗ. ವೆನಿಲಾ 25 ಭಾಗ, ವೆನಿಲಾ 25 ಭಾಗ. ಅದಾದ್ಮೇಲೆ ಯಾವುದು ಕೊನೆಯದು? ಇತರೆ ಐಸ್ ಕ್ರೀಮ್ಗಳು, ಬಟರ್ ಸ್ಕಾಚ್ ಇರ್ಬೋದು, ಸ್ಟ್ರಾಬೆರಿ ಇರ್ಬೋದು, ಪೈನಾಪಲ್ ಇರ್ಬೋದು, ಮ್ಯಾಂಗೋ ಫ್ಲೇವರ್ ಇರ್ಬೋದು, ಯಾವುದಾದ್ರೂ ಇರ್ಬೋದು, ಅದು 25. ನೀಟಾಗಿ ಮಾಡಿ, ಚೆನ್ನಾಗಿ ಕಾಣಿಸುತ್ತೆ, ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ಬೇಗ ನಾವು ಇದನ್ನ ಗುರುತಿಸ್ಬೋದು. ಇದು ಇತರೆ, ಇದು ಕೂಡ ಎಷ್ಟಿದೆ? 9. ಎಲ್ಲ ನೋಡಿ ನೋಡ್ರಿ ಎಲ್ಲ ಗರ್ಲ್ಸ್. ಈಗ ನೋಡ್ರಿ, ನಾವು ಇಲ್ಲಿ ಪೈಲಕ್ಷಣಗಳನ್ನು ಬರೆಯುವುದು ಅಂತ ಶುರು ಮಾಡಿದ್ವಿ ಅಲ್ವಾ? ಒಂದು ಶಾಲೆಯ ಮಕ್ಕಳ ಅಚ್ಚುಮೆಚ್ಚಿನ ಐಸ್ ಕ್ರೀಮ್ ಫ್ಲೇವರ್ಗಳು ಯಾವುವು ಎಂಬ ಶೇಕಡವಾದ ಮಾಹಿತಿಯನ್ನು ಕೊಟ್ಟಿದ್ರು ಅವರು. ಆ ಮಾಹಿತಿಗೆ ನಾವು ಸರಿಯಾಗಿ ಒಂದು ಪರಿನಕ್ಷೆಯನ್ನು ರಚಿಸಿದ್ವಿ. ಸ್ವಾದ ಇದೆ, ಈ ಪರಿಮಳಗಳನ್ನು ಇಷ್ಟಪಡುವ ಶೇಕಡ ವಿದ್ಯಾರ್ಥಿಗಳ ಸಂಖ್ಯೆ ಇದೆ. ನೋಡ್ರಿ, ಸ್ವಾದ ಚಾಕ್ಲೇಟ್ 50%, ಸ್ವಾದ ವೆನಿಲಾ 25%, ಸ್ವಾದ ಇತರೆ 25%. ಇದನ್ನು ಪರಿನಕ್ಷೆಯಲ್ಲಿ ಪ್ರತಿನಿಧಿಸಿ ಅಂತ ನಮಗೆ ಹೇಳಿದ್ರು. ನಾವು ಪರಿನಕ್ಷೆಯಲ್ಲಿ ಪ್ರತಿನಿಧಿಸ್ತೀವಿ. ಅದಕ್ಕೂ ಮೊದಲು ನಾವು ಒಂದು ಕೋಷ್ಟಕವನ್ನು ರಚಿಸ್ಕೋಬೇಕಾಗುತ್ತೆ. ಪರಿನಕ್ಷೆಯಲ್ಲೇನು? ವೃತ್ತಾಕಾರವಾಗಿರ್ತಕ್ಕಂಥ ಒಂದು ವೃತ್ತದಲ್ಲಿ ನಾವು ವಿವಿಧ ಅಂಶಗಳನ್ನು ಅಲ್ಲಿ ಪ್ರತಿನಿಧಿಸಬೇಕಾಗುತ್ತೆ. ಏನೇನು ಕೊಟ್ಟಿರ್ತಾರೆ ಅದರ ಶೇಕಡವನ್ನು ನಾವು ಪ್ರತಿನಿಧಿಸಬೇಕಾಗುತ್ತೆ. ಅಂದರೆ ವೆನಿಲಾ ಚಾಕ್ಲೇಟನ್ನು 50 ಭಾಗ, 50% ವಿದ್ಯಾರ್ಥಿಗಳು ಇಷ್ಟಪಟ್ಟರೆ ವೆನಿಲಾನ 25% ಇಷ್ಟಪಡ್ತಾರೆ, ಇತರೆ 25% ಅಂತಾರೆ. ಇತರೆಯಲ್ಲಿ ಯಾವುದಾದ್ರು ಆಗಿರ್ಬೋದು, ಅದು ಸ್ಟ್ರಾಬೆರಿ ಆಗಿರ್ಬೋದು, ಬಟರ್ ಸ್ಕಾಚ್ ಇರ್ಬೋದು, ಮ್ಯಾಂಗೋ ಫ್ಲೇವರ್ ಇರ್ಬೋದು, ಪೈನಾಪಲ್ ಫ್ಲೇವರ್ ಯಾವುದಾದ್ರೂ ಇರ್ಬೋದು, ಇವನ್ನ ಇಷ್ಟಪಡ್ತಾರೆ. ಇದನ್ನು ನಾವು ಪರಿನಕ್ಷೆಯಲ್ಲಿ ಹೇಳಿದ್ರೆ ಇದಕ್ಕೊಂದು ಕೋಷ್ಟಕವನ್ನು ರಚಿಸಬೇಕಾಗುತ್ತೆ. ಯಾಕಂದ್ರೆ ಪರಿನಕ್ಷೆ ಅಂದರೆ ವೃತ್ತಾಕಾರವಾಗಿರ್ತಕ್ಕಂಥ ಒಂದು ನಕ್ಷೆ. ಅದು ಒಟ್ಟು ಎಷ್ಟು ಡಿಗ್ರಿ ಇರುತ್ತೆ? 360 ಡಿಗ್ರಿ ಇರುತ್ತೆ. ಈ 360 ಡಿಗ್ರಿಯನ್ನ ನಾವು ವಿವಿಧ ಶೇಕಡಗಳಿಗೆ ಕನ್ವರ್ಟ್ ಮಾಡಬೇಕಾಗುತ್ತೆ. ಅದನ್ನ ತರ್ಜುಮೆ ಮಾಡ್ಕೊಂಡ್ಬಿಟ್ಟು ನಾವು ಮಾಡಿದ್ವಿ. ನೋಡಿದ್ವಿ, ಒಂದು ವೃತ್ತ ಕೇಂದ್ರದಲ್ಲಿರುವ ಕೋನ ಎಷ್ಟಿರುತ್ತೆ? ಇದು ಟೋಟಲ್ 360 ಡಿಗ್ರಿ ಇರುತ್ತೆ. ಪ್ರತಿ ಖಂಡದ ಕೇಂದ್ರೀಯ ಕೋನ ಇದರ ಒಂದು ಭಾಗವಾಗಿರ್ತದೆ. ನೋಡ್ರಿ, ಇದಿಷ್ಟು ಈ ವೃತ್ತದ ಒಂದು ಭಾಗ, ಇದು ಕೂಡ ವೃತ್ತದ ಒಂದು ಭಾಗ, ಇದು ಕೂಡ ವೃತ್ತದ ಒಂದು ಭಾಗ ಆಗಿರುತ್ತೆ. ಈ ಖಂಡದ ಕೋನವನ್ನು ಕಂಡುಹಿಡಿಯಲು ನಾವು ಒಂದು ಕೋಷ್ಟಕವನ್ನು ರಚಿಸಬೇಕಾಗುತ್ತೆ. ಮೊದಲನೇದು ಚಾಕ್ಲೇಟ್ ಸ್ವಾದ ಇಷ್ಟಪಡುವ ವಿದ್ಯಾರ್ಥಿಗಳು 50%. ಇದನ್ನ ಭಾಗರಾಶಿಯಾಗಿ ಬರೆಯೋದಾದ್ರೆ 100ಕ್ಕೆ 50 ಆದರೆ ಎಷ್ಟಾಗುತ್ತೆ ಅಂತ 0 ಕ್ಯಾನ್ಸಲ್ ಆಯಿತು. 55, 5 ಎರಡನೇ ಒಂದು ಭಾಗ. ಆಮೇಲೆ ವೆನಿಲಾ 125, 25% ಅಂದರೆ 125, 25 ಅಂದರೆ 25 4ರಲ್ಲಿ ಒಂದು ಭಾಗ ಆಯಿತು. ಅದೇ ರೀತಿ ಇತರೆ 125 ಭಾಗ, 25 ಅಂದರೆ 25 ಇದು ಕೂಡ 4ರಲ್ಲಿ ಒಂದು ಭಾಗ ಆಯಿತು. ಇದನ್ನು ನಾವೀಗ 360ರ ಭಾಗವಾಗಿ ಪರಿವರ್ತನೆ ಮಾಡಬೇಕು. 360ರ ಭಾಗವಾಗಿ ಪರಿವರ್ತನೆ ಮಾಡೋದಾದ್ರೆ 2ರಲ್ಲಿ ಒಂದು ಭಾಗನ 360 ಪರಿವರ್ತನೆ ಮಾಡಿದ್ರೆ 2 180 ಡಿಗ್ರಿ ಬಂತು. ಅದೇ ರೀತಿ 4ನೇ ಒಂದು ಭಾಗವನ್ನು 360 ಡಿಗ್ರಿಗೆ ಪರಿವರ್ತನೆ ಮಾಡೋದಾದ್ರೆ 4 1 4 4 36 0 90 ಡಿಗ್ರಿ ಆಯಿತು. ಅದೇ ರೀತಿ ಇತರೆ 100ರಲ್ಲಿ 25 ಭಾಗ 4ನೇ ಒಂದು, ಈ 4ರ ಒಂದು ಭಾಗವನ್ನು 360 ಡಿಗ್ರಿ ಕನ್ವರ್ಟ್ ಮಾಡೋದಾದ್ರೆ 4 1 4 4 36 90 ಡಿಗ್ರಿ. ನೀವು ಇಷ್ಟನ್ನು ಕೂಡಿದ್ರೆ ಎಷ್ಟಾಗುತ್ತಿದ್ದು 360 ಡಿಗ್ರಿಗೆ ಸಮಾಗುತ್ತೆ. ನೋಡಿ, 0ಗೆ 0, 9 9 18, 18 26 ದಶಕ 2 2 1 3 360 ಡಿಗ್ರಿ. ಅಂದರೆ ನಾವು
ಈ 360 ಡಿಗ್ರಿ ಇರ್ತಕ್ಕಂಥ ಒಂದು ವೃತ್ತದಲ್ಲಿ ನಾವು ಈ ಪೈ ನಕ್ಷೆಯನ್ನ ಪ್ರತಿನಿಧಿಸ್ತೀವಿ. ಇದನ್ನ ನಾವು ಇನ್ನೊಂದು ಸೂತ್ರದ ಮುಖಾಂತರ ಕೂಡ ಇದನ್ನು ನೇರವಾಗಿ ಕಂಡುಹಿಡಿಬಹುದು. ಈ 366 ಭಾಗವನ್ನ ನಾವು ನೇರವಾಗಿ ಕಂಡುಹಿಡಿಬಹುದು. ಯಾಕೆ ಅಂದ್ರೆ ನೋಡಿ, ಇದಕ್ಕೊಂದು ಸೂತ್ರ ಇದೆ. ಏನು ಆ ಸೂತ್ರ? ತ್ರಿಜ್ಯಾಂತರ ಖಂಡಗಳ ಕೋನಗಳು ಇಸ್ ಈಕ್ವಲ್ ಟು ತ್ರಿಜ್ಯಾಂತರ ಖಂಡಗಳ ಕೋನಗಳು ಇಸ್ ಈಕ್ವಲ್ ಟು, ನೋಡ್ರಿ ಮೇಲ್ಗಡೆಗೆ ದತ್ತಾಂಶ ಅಪಾನ್ ಮೊತ್ತ ಇಂಟು 360 ಡಿಗ್ರಿ. ಇದು ನೇರವಾಗಿ ಮಾಡೋದು. ಬೇಕಿದ್ರೆ ಒಂದು ಸಣ್ಣದ ಎಕ್ಸಾಂಪಲ್ ತೋರಿಸ್ತೀನಿ. 150 ಡಿಗ್ರಿ ತೋರಿಸ್ತೀನಿ ನೋಡಿ. ಚಾಕ್ಲೇಟ್ ದತ್ತಾಂಶ ಎಷ್ಟಿದೆ? ಚಾಕ್ಲೇಟ್ 50% ಇದೆ ಅಲ್ವಾ? 50% ಇದೆ. 50 ಹೌದಾ ಅಪಾನ್ 100 ಇಂಟು 360 ಡಿಗ್ರಿ. ನೋಡ್ರಿ ಮೊತ್ತ ಅಂದ್ರೆ 175. 0 ಹೋಯ್ತು, ಈ 0 ಹೋಯ್ತು. 5 ಇಂಟು 36, 5 ಆದ್ರೆ 30ಕ್ಕೆ 0 ದಶಕ 3, 515 3 18, 150 ಡಿಗ್ರಿ ಬಂತ. ಈ ರೀತಿ ಇದನ್ನು ಈ ಸೂತ್ರವನ್ನು ಬಳಸಿ ನೇರವಾಗಿ ನೀವು ಮಾಡ್ಬೋದು. ಆದರೆ ಅದಕ್ಕೋಸ್ಕರ ಇದು ಸುಲಭ ಅನಿಸಿದ್ರೆ ಇದು ಕೂಡ ಸುಲಭನೇ, ನೀವು ಯಾವ್ದು ಬೇಕಾದರೂ ಮಾಡ್ಬೋದು. ಸರಿನಾ? ಮನೆಯಲ್ಲಿ ಇದೇ ಒಂದು ಲೆಕ್ಕವನ್ನ ನೀವು ಮತ್ತೊಂದು ಸಲ ಬರ್ಕೊಂಡ್ಬಿಟ್ಟು ಇದನ್ನ ಸಾಧ್ಯವಾದರೆ ನೀವು ಗ್ರಾಫ್ ಪಾಳೆಯಲ್ಲಿ ಮಾಡ್ಕೊಂಡು ಗ್ರಾಫ್ ಪಾಳೆಯಲ್ಲಿ ಮಾಡ್ಕೊಂಡು ನೀಟಾಗಿ ತಗೊಂಡು. ಸರಿನಾ? ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ನಾಳೆ ಏನಾದ್ರು ಮಾಡ್ಕೊಂಡು ಬರ್ತೀರಾ? ಓಕೆ. ಇಷ್ಟೋ ತನಕ ಈ ತರಗತಿಯನ್ನ ಕೇಳಿದ್ದಕ್ಕಾಗಿ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.